ನಮಸ್ತೆ, ಹರೇ ಕೃಷ್ಣ. ಸೂರ್ಯಾಸ್ತದ ನಂತರ 3 ಗಳಿಗೆ ಕಾಲಕ್ಕೆ ಪ್ರದೋಷ ಎಂದು ಕರೆಯುತ್ತಾರೆ. ಈ ದಿನ ಬೆಳಗ್ಗೆಯಿಂದ ಉಪವಾಸವಿದ್ದು ಶಿವನ ಉಪಾಸನೆ ಮಾಡಿ ರಾತ್ರಿ ಶಿವಪೂಜೆಯ ನಂತರ ಆಹಾರ ಸೇವಿಸಬೇಕು. ಪ್ರದೋಷ ಶನಿವಾರ ಬಂದರೆ ಅದನ್ನು ಶನಿ ಪ್ರದೋಷ ಎಂದು ಕರೆಯುತ್ತಾರೆ. ಫೆಬ್ರವರಿ 14ನೇ ತಾರೀಕು ಶನಿ ಪ್ರದೋಷವನ್ನು ಆಚರಿಸುತ್ತೇವೆ. ಪ್ರದೋಷದ ಸಮಯ ಬಂದು ಫೆಬ್ರವರಿ 14ನೇ ತಾರೀಕು ಸಂಜೆ 6:25 ಪ್ರಾರಂಭವಾಗಿ 8:53 ಮುಕ್ತಾಯವಾಗುತ್ತದೆ. ಇನ್ನು ಪ್ರದೋಷದ ದಿನ ಶಿವನ ಆರಾಧನೆ ಉಪವಾಸ ಮಾಡಿದರೆ ಜನ್ಮ ಜನ್ಮಗಳ ಪಾಪ ಕಳೆದು ಇಷ್ಟಾರ್ಥಗಳು ನೆರವೇರುತ್ತದೆ. ಪುರಾಣಗಳ ಪ್ರಕಾರ ಶನಿದೇವನು ಶುಭ ಫಲಗಳನ್ನು ನೀಡುತ್ತಾನೆ. ಕರ್ಮದ ಅಧಿಪತಿ. ಅವರವರ ಕರ್ಮಗಳಿಗೆ ಅನುಗುಣವಾಗಿ ಫಲ ನೀಡುವ ನ್ಯಾಯಾಧೀಶ. ಈ ದಿನ ಭಕ್ತಿಯಿಂದ ಆರಾಧಿಸಿದರೆ ಹಿಂದಿನ ತಪ್ಪುಗಳ ಪ್ರಾಯಶ್ಚಿತ್ತವಾಗುತ್ತದೆ ಎಂಬ ನಂಬಿಕೆ ಇದೆ. ಪ್ರದೋಷದ ಪೂಜೆ ಮಾಡೋದು ಹೇಗೆ ಎಂಬುದನ್ನು ತಿಳಿಯೋಣ. ಸೂರ್ಯೋದಯಕ್ಕೂ ಮೊದಲೇ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಿ ಸಾಧ್ಯವಾದರೆ ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿದರೆ ಕರ್ಮ ಕಳೆಯುತ್ತದೆ. ಇನ್ನು ಪೂಜೆ ಮಾಡಿದ ನಂತರ ಎಳ್ಳಿನ ಪ್ರಸಾದವನ್ನು ಅಂದರೆ ಎಳ್ಳಿನ ಉಂಡೆ ಅಥವಾ ಎಳ್ಳು ಕಾಯಿ ತುಪ್ಪ ಹಾಕಿದ ಅವಲಕ್ಕಿಯನ್ನು ನೈವೇದ್ಯ ಮಾಡಬೇಕಾಗತ್ತೆ ಮತ್ತು ಕೈಲಾದಷ್ಟು ಜನರಿಗೆ ದಾನ ಮಾಡಬೇಕಾಗತ್ತೆ. ನವಗ್ರಹಕ್ಕೆ 9 ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದ ಮೇಲೆ ನವಗ್ರಹಗಳಿಗೆ ಬೆನ್ನು ತೋರಿಸಿ ಹೋಗಬಾರ್ದು. ಎದುರಿನಿಂದಲೇ ಕೆಲವು ಹೆಜ್ಜೆ ಹಿಂದೆ ನಡೆದು ಆಮೇಲೆ ತಿರುಗಬಹುದು. ಶನಿದೇವನ ಕೃಪೆ ಪಡೆಯಲು ಶನಿ ಪ್ರದೋಷದ ದಿನ ಶಿವ, ರಾಮ, ಹನುಮಂತ, ಶನೈಶ್ಚರನ ನಾಮಸ್ಮರಣೆ ಮಾಡಬೇಕು. ಶನಿ ಪ್ರದೋಷದ ದಿನ ಶಿವ ಪಾರ್ವತಿಯ ಆರಾಧನೆಯನ್ನು ಮಾಡಬೇಕು. ಜೊತೆಗೆ ಶನಿಯನ್ನು ಪೂಜಿಸಲಾಗುತ್ತದೆ. ಪ್ರದೋಷದ ದಿನ ಶನಿ ದೇವಸ್ಥಾನ ಅಥವಾ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಹಾಕಿ ಗಂಟು ಕಟ್ಟಬೇಕು. ಎಳ್ಳೆಣ್ಣೆಯಲ್ಲಿ ನೆನೆಸಬೇಕಾಗುತ್ತೆ. ಅಂದರೆ ಕಪ್ಪು ಎಳ್ಳು ಬತ್ತಿಯನ್ನು ದೇವಸ್ಥಾನದಲ್ಲಿ ದೀಪ ಬೆಳಗುವುದರಿಂದ ದೋಷದ ಗಂಟುಗಳೆಲ್ಲ ಕಳಚಿ ಒಳ್ಳೆಯದಾಗುವುದು. ಯಾರ ಮೂಲ ಜಾತಕದಲ್ಲಿ ಶನಿ ದೋಷಗಳು ಇದ್ದರೆ ಮತ್ತು ಗೋಚಾರದ ಪ್ರಕಾರ ಸಾಡೆ ಸಾತಿ, ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಪ್ತಮ ಶನಿ ಸಂಚಾರ ಇರುವವರು ಪ್ರದೋಷದ ದಿನ ಶಿವನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಓಂ ನಮಃ ಶಿವಾಯ ಮತ್ತು ಓಂ ಶಂ ಶನೈಶ್ಚರಾಯ ನಮಃ ಅಂತ ಈ ಮಂತ್ರವನ್ನು ಜಪ ಮಾಡಿದರೆ ಶನಿ ದೋಷ ನಿವಾರಣೆ ಆಗುತ್ತದೆ. ಜೊತೆಗೆ ಸಂಜೆ 5:30ರಿಂದ 7 ಒಳಗೆ ಶಿವನ ದೇವಸ್ಥಾನದಲ್ಲಿ ಎಳ್ಳು ಎಣ್ಣೆಯ ದೀಪವನ್ನು ಬೆಳಗೋದ್ರಿಂದ ಸಮಸ್ತ ಶನಿ ದೋಷಗಳು ದೂರವಾಗಿ ಸುಖವನ್ನು ಪಡೆಯುತ್ತಾರೆ. ಯಾರು ಶನಿ ಪ್ರದೋಷದ ದಿನ ಈ ರೀತಿ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡ್ತಾರೋ ಅವರಿಗೆ ಬೆಟ್ಟದಂಥ ಕಷ್ಟವು ಮಣ್ಣಿನ ಗುಡ್ಡೆಯಷ್ಟು ಆಗುತ್ತದೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಬಾಯ್.